ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಪಾಸಿಟಿವಿಟಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಈ ಪ್ರೀತಿನ ಆ್ಯಂಡ್ ಈ ಪಾಸಿಟಿವಿಟಿನ ಆದಷ್ಟು ಬೇಗ ತಗೊಂಡ್ಬಿಡಿ. ಆ್ಯಂಡ್ ನಿಮ್ಮಲ್ಲಿರೋ ನೆಗೆಟಿವಿಟಿನ ಎಲ್ಲ ರಿಲೈಸ್ ಮಾಡಿ ಬಿಸಾಕ್ಬಿಡಿ ಅಂತ ಹೇಳ್ತೀನಿ. ಸೊ ಹಾಗೆಯೇ ನೆನ್ನೆ ಫುಲ್ ಮೂನ್ ರಿಚುವಲ್ಸ್ ಮುಗಿಸ್ಬಿಟ್ಟು ಮೂನ್ ಎಂಡರಲ್ಲಿ ಕ್ಲೆನ್ಸ್ ಆಗಿರೋಂಥ ನನ್ನ ಕ್ರಿಸ್ಟಲ್ಸ್ ಎಲ್ಲ ನಾನು ವಿಯರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ವಿಯರ್ ಮಾಡ್ಕೊಂಡೆ. ಸೊ ಮತ್ತೆ ಒಂದು ಹೊಸ ವೈಬ್ ಆಲ್ರೆಡಿ ಹೇಗಾಗ್ಬಿಟ್ಟಿದೆಯಪ್ಪ ಅಂದರೆ ನನ್ನ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಎಲ್ಲ ಕೂಡ ಅಲೈನ್ ಆಗಿಬಿಟ್ಟಿದೆ. ಎನಿ ನೆಗೆಟಿವ್ ಥಾಟ್ಸ್ ಆರ್ ಎನಿ ನೆಗೆಟಿವ್ ಕಾನ್ಸೆಪ್ಟ್ ಬಂತು ಅಂತ ಅಂದರೆ ನಾನು ಅದನ್ನು ಜಸ್ಟ್ ಆ್ಯಸ್ ಅ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ತೊಗೊತೀನಿ. ಆ್ಯಂಡ್ ಆಟೋಮೆಟಿಕಲಿ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಏನಾಗ್ಬಿಡುತ್ತೆ, ಅದೆಲ್ಲ ಡಿಸ್ಟ್ರಾಯ್ ಆಗಿಬಿಡತ್ತೆ. ದೊಡ್ಡ ವರ್ಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಪವರ್ ನನಗೆ ಹೇಗೆ ಬಂತು ಅಂತ ನನಗೇನೇ ಗೊತ್ತಿಲ್ಲ. ನನ್ನ ಲೈಫ್ ನನ್ನಲ್ಲಿ ಅಷ್ಟೊಂದು ಪಾಸಿಟಿವಿಟಿನ, ಅಷ್ಟೊಂದು ಪವರ್ನ ತಂದಿದೆ. ಅದ್ರ ಜೊತೆಗೆ ಓಂ ಕಾಲು ಭೈರವಾಯ ನಮಃ ಆ್ಯಂಡ್ ಮಾತಾ ದುರ್ಗೆ ಆ್ಯಂಡ್ ಚೌಡೇಶ್ವರಿಯ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನು ಮಾತಾಡೋಕ್ಕೆ ಬಂದೆ ಅಂತ ಹೇಳೋದಕ್ಕೆ ಬಂದರೆ, ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ರಿಲೇಷನ್ಶಿಪ್ ಅಂತ ಬಂದಾಗ ನಿಮ್ಮ ಅಣ್ಣ, ಅಕ್ಕ, ತಂಗಿ ಆ್ಯಂಡ್ ಹಸ್ಬೆಂಡ್, ವೈಫ್ ಅಥವಾ ಅತ್ತೆ, ಮಾವ, ಯಾರೇ ಆಗಿರ್ಬೋದು, ಫ್ರೆಂಡ್ಸ್, ಅವ್ರ ಜೊತೆ ನೀವು ಇರಬೇಕಾದ್ರೆ ಅವ್ರ ಜೊತೆ ನೀವು ಹೇಗಿರಬೇಕು ಆ ಥರ ಇರಿ. ಆ್ಯಂಡ್ ಅವ್ರಿಗೆ ಮೋಸ ಮಾಡೋದಕ್ಕೆ ಹೋಗಬೇಡಿ. ಲೈಫಲ್ಲಿ ಮತ್ತೊಂದು ಆಪರ್ಚುನಿಟಿ ಸಿಗದೆ ಇರ್ಬೋದು. ಆ್ಯಂಡ್ ನಾವು ಎಷ್ಟು ಹಾನೆಸ್ಟ್ ಆಗಿರ್ತೀವಿ ಅಲ್ವಾ, ನಮ್ಮ ಲೈಫು ಅಷ್ಟೇ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಏಕೆಂತಂದರೆ ಈಗ ನಮ್ಮ ಪೇರೆಂಟ್ಸಿಗೆ ನಾವು ಬೇಜಾರು ಮಾಡ್ಕೊಂಡು ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಅವರು ಇಡೀ ದಿನ ಮನೇಲಿ ಕುತ್ಕೊಂಡು ಇವತ್ತು ನನಗೆ ಹಿಂಗೆ ಹೇಳೋದು, ಇವತ್ತು ನನಗೆ ನನಗೆ ಈ ಥರ ಮಾಡ್ದ, ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಇನ್ನೆಲ್ಲೋ ಹೋಗಿದ್ದ, 1000 ರೂಪೀಸ್ ಕೊಟ್ಟಿರಿ 500 ಖರ್ಚು ಮಾಡ್ತೀನಿ ಅಂತ ಹೇಳಿ 1000 ರೂಪೀಸು ಖರ್ಚು ಮಾಡ್ಕೊಬಂದ. ಸೊ ನೀವು ಏನು ಮಾಡ್ತೀರಾ, ನಿಮ್ಮ ಮನೆಯವರಿಗೆ ನೀವು ಅದನ್ನು ಏನು ಮಾಡಿದರೆ, ನನಗೆ ಈ ಥರ ಇದೆ, ನಾನು ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೇ ಇದ್ರೂ ಮನಸ್ಸನ್ನ ಬಿಚ್ಚಿ ಮಾತಾಡಿ. ಹೇಗೆ ಹೇಳ್ತಾರೆ ಜನ ಅಂದರೆ, ಇವಾಗ ಒಂದು ಗಂಡು ಹೆಣ್ಣು ಒಂದು ರೂಮಿಗೆ ಹೋಗೋದಕ್ಕೆ ಅವ್ರಿಗೆ ಬೇಕಾದಷ್ಟು ಟೈಮ್ ಇರುತ್ತೆ. ಅದು ಯಾರಾದರೂ ಆಗಿರ್ಬೋದು, ಈ ವಾರ ಒಬ್ಬರು, ಮುಂದಿನ ವಾರ ಒಬ್ಬರು. ಅದೇ ಕುತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಮನುಷ್ಯನ ಹತ್ರ 1 ನಿಮಿಷ ಕೂಡ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಮಾಡ್ಕೊಂಬಿಡಿ. ಏನಪ್ಪ ಅಂತ ಅಂದರೆ, ಮನೇಲಿ ಕೂತು ಮಾತಾಡಿ, ಏನಾಗ್ತಾ ಇದೆ, ಏನು ನಡೀತಾ ಇದೆ, ಏನು ಮಾಡೋಣ, ಹೇಗಿರೋಣ ಅಂತ ಹೇಳ್ಬಿಟ್ಟು. ಯಾವುದೇ ರಿಲೇಷನ್ಶಿಪ್ನ ನೀವು ಹಾಳು ಮಾಡ್ಕೊಳ್ಳೋದು ತುಂಬಾ ಈಸಿ. ಬಟ್ ಒಂದು ಸತಿ ಅದು ಬ್ರೇಕ್ ಆಯಿತು ಅಂತ ಅಂದರೆ, ಒಡೆದೋಗಿರೋ ಕನ್ನಡಿನ ನಾವು ಮತ್ತೆ ಹೇಗೆ ಜೋಡ್ಸೋಕ್ಕಾಗೋದಿಲ್ವೋ ಅದೇ ರೀತಿ ಆ ರಿಲೇಷನ್ಶಿಪ್ನ ಕೂಡ ನಾವು ಮತ್ತೆ ಜೋಡಿಸೋದಕ್ಕೆ ಆಗೋದಿಲ್ಲ. ಸೊ ಹಾನೆಸ್ಟ್ ಆಗಿ ಮಾತಾಡಿ. ಸೊ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಹಾಗೆಯೇ ನನಗೆ ರೀಸೆಂಟಾಗಿ ನೋಡಿರೋಂಥ ಒಂದು ವಿಷಯ, ಆ್ಯಕ್ಚುಲಿ 2 ಥರದ ಮೈಂಡ್ ಸೆಟ್ ಅವ್ರು ಇರ್ತಾರಂತೆ ಲೈಫಲ್ಲಿ. ನಮ್ಮ ಲೈಫಲ್ಲಿ ಸಿಗೋರು, ನಮ್ಮ ಜೊತೆಗೆ ನಮಗೆ ಸಿಗೋ ಅಂಥವ್ರಲ್ಲಿ 2 ಟೈಪ್ಸ್ ಆಫ್ ಮೈಂಡ್ ಸೆಟ್ ಅವ್ರು ಇರ್ತಾರಂತೆ. ಒಂದು ಬಂದ್ಬಿಟ್ಟು ಫಿಕ್ಸ್ಡ್ ಮೈಂಡ್ ಸೆಟ್ ಅಂತೆ, ಇನ್ನೊಂದು ಬಂದ್ಬಿಟ್ಟು ಗ್ರೋತ್ ಮೈಂಡ್ ಸೆಟ್ ಅಂತೆ. ಹಾಗಾದರೆ ಏನಪ್ಪ ಇದು ಫಿಕ್ಸ್ಡ್ ಮೈಂಡ್ ಸೆಟ್ ಅಂದರೆ ಏನು, ಗ್ರೋತ್ ಮೈಂಡ್ ಸೆಟ್ ಅಂದರೆ ಏನು? ಪ್ರತಿಯೊಬ್ಬರು ಲೈಫಲ್ಲಿ ಕೂಡ ಫಿಕ್ಸ್ಡ್ ಮೈಂಡ್ ಸೆಟ್ ಅವರು ಸಿಗ್ತಾರೆ ಆ್ಯಂಡ್ ಗ್ರೋತ್ ಮೈಂಡ್ ಸೆಟ್ ಅವರು ಕೂಡ ಸಿಗ್ತಾರೆ. ನೀವು ಏನಾಗಬೇಕು ಅನ್ನೋದನ್ನು ಕೂಡ ನೀವೇ ಥಿಂಕ್ ಕೂಡ ಮಾಡಬೇಕು. ನಾನು ಫಸ್ಟ್ ಮೀನಿಂಗ್ ಹೇಳ್ಬಿಡ್ತೀನಿ. ಫಿಕ್ಸ್ಡ್ ಮೈಂಡ್ ಸೆಟ್ ಅಂದರೆ ಏನಪ್ಪ, ಗ್ರೋತ್ ಮೈಂಡ್ ಸೆಟ್ ಅಂದರೆ ಏನಪ್ಪ ಅಂತ ಹೇಳ್ಬಿಟ್ಟು. ಈಗ ಗ್ರೋತ್ ಮೈಂಡ್ ಸೆಟ್ ಅಂದರೆ ಏನಪ್ಪ ಅಂತ ಅಂದರೆ, ಈಗ ನಮ್ಮ ಲೈಫಲ್ಲಿ ನಾನು ನಿಮ್ಗೆ ಹೇಳಿದೆ, ಎಲ್ಲ ರಿಲೇಷನ್ಶಿಪ್ಗಳು ಇಂದನೇ ನಮ್ಮ ಮೈಂಡ್ ಸೆಟ್ ಹೇಗೆ, ಏನು, ಎತ್ತ ಆ್ಯಂಡ್ ಎಲ್ಲ ಪ್ರಾಬ್ಲಮ್ಸ್ ಇಂದನೇ ಇದೆಲ್ಲ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಈ ಗ್ರೋತ್ ಮೈಂಡ್ ಸೆಟ್ ಅಂದರೆ ಏನಪ್ಪ ಅಂತಂದರೆ, ಯಾರೋ ನಮ್ಮ ಲೈಫಲ್ಲಿ ಬರ್ತಾರೆ,
ಆ್ಯಂಡ್ ಅವ್ರು ನಮಗೆ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಸೊ ಒಳ್ಳೇದ್ರಿಂದ ನಾವು ಕಲಿತಾ ಹೋಗ್ತೀವಿ ಒಳ್ಳೆ ಪಾಠಗಳನ್ನ. ಅದೇ ಅವ್ರೇನಾದ್ರೂ ನಮಗೆ ಹರ್ಟ್ ಮಾಡ್ತಾ ಇದ್ದಾರೆ, ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಅ ಲೆಸನ್ ಅಂತ ಹೇಳ್ಬಿಟ್ಟು ತಗೊಂಡು ಅವ್ರು ಏನ್ ಮಾಡ್ತಾರೆ, ಅವರ ಗ್ರೋತಿಗೆ ಅದರಿಂದ ಏನೇನು ಯೂಸ್ ಇದೆ ಅದನ್ನ ತಗೊಂಡ್ಬಿಟ್ಟು ಆ ಪರ್ಸನ್ಸ್ಗಳನ್ನ ತಮ್ಮ ಲೈಫಲ್ಲಿ ಇಟ್ಕೋಬೇಕು ಅಥವಾ ಇಟ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಅವ್ರನ್ನ ಇಟ್ಕೊಳ್ಳೋದಾದ್ರೆ ಇಟ್ಕೊಂತಾರೆ, ಇಲ್ಲ ಅಂತಂದ್ರೆ ಅವರಿಂದ ಅವರು ಮೂವ್ ಆನ್ ಆಗ್ಬಿಡ್ತಾರೆ. ಏನಂದ್ರೆ ಇದು ಗ್ರೋತ್ ಮೈಂಡ್ ಸೆಟ್. ಅಂದ್ರೆ ನನ್ನ ಗ್ರೋತಿಗೆ ನಾನು ಏನ್ ಮಾಡ್ಬೇಕು, ಸೊ ನಾನು ಗ್ರೋ ಆಗೋದ್ರ ಜೊತೆಗೆ ಬೇರೆಯವ್ರನ್ನ ಹೇಗೆ ಬೆಳೆಸ್ಬೇಕು, ಬೆಳೆಯೋದ್ರ ಜೊತೆಗೆ ಬೆಳೆಸೋದು ಅಂತ ಕೂಡ ಹೇಳ್ತೀವಿ ಅಲ್ವಾ. ಸೊ ಬೇರೆಯವ್ರನ್ನ ಕೂಡ ಹೇಗೆ ಬೆಳೆಸ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಅವ್ರ ಜೊತೆ ಅವ್ರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ. ಅದೇ ಈ ಫಿಕ್ಸೆಡ್ ಮೈಂಡ್ ಸೆಟ್ ಅಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ, ಅವ್ರು ಯಾರು ಇಲ್ಲಿ ಲೈಫ್ ನಮಗೆ ಸಿಕ್ಕಿದಾಗ ನಮಗೆ ಗೊತ್ತಾಗಲ್ಲ ಯಾರು ಫಿಕ್ಸೆಡ್ ಮೈಂಡ್ ಸೆಟ್ ಆ್ಯಂಡ್ ಯಾರು ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಫಿಕ್ಸೆಡ್ ಮೈಂಡ್ ಸೆಟ್ ಅಂದರೆ ಏನಪ್ಪ ಅಂತಂದರೆ, ಅವ್ರು ಹೇಗಪ್ಪ ಅಂತಂದರೆ ಅವ್ರಿಗೆ ಬೇಕಾಗಿರೋರಾಗಲಿ, ಅದು ಅವ್ರಿಗೆ ಗೊತ್ತಿರೋ ಪರ್ಸನ್ ಆಗಿರಲಿ, ಗೊತ್ತಿಲ್ಲದೆ ಇರೋ ಪರ್ಸನ್ ಆಗಿರಲಿ, ಆಯಿತಾ, ಒಟ್ಟಲ್ಲಿ ಒಂದು ಪರ್ಸನ್ ಅವ್ರು ನೋಡ್ತಾ ಇದ್ದಾರೆ ಅಂದರೆ, ಅವ್ರು ಬೆಳೀತಾ ಇದ್ದಾರೆ ಅಂತಂದರೆ ಅದನ್ನ ನೋಡಿ ಅವರು ಹುರ್ಕೊಳ್ತಾ ಇರ್ತಾರೆ. ಆ ಉದ್ದೇಶ ಯಾವತ್ತು ಅವರು ಗ್ರೋ ಆಗೋದಿರೋದಿಲ್ಲ. ಆ್ಯಂಡ್ ಗ್ರೋ ಆಗ್ತಿರೋರ್ನ ಒಂದು ಅಪ್ರೈಸ್ ಮಾಡೋವಂಥದ್ದು ಇರ್ಬೋದು, ಅದ್ರ ಬಗ್ಗೆ ಖುಷಿ ಪಡೋದಿರ್ಬೋದು, ಅದ್ರ ಬಗ್ಗೆ ಬೇರೆಯವ್ರಿಗೆ ಹೇಳೋದಿರ್ಬೋದು, ಅದು ಕೂಡ ಅವ್ರಿಗೆ ಆ ಕ್ಯಾರೆಕ್ಟರ್ ಕೂಡ ಅವರಲ್ಲಿ ಇರಲ್ಲ. ಅವ್ರ ಹತ್ರ ಇರೋ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಒಂದೇ ಒಂದು ಉರ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಓದಿ ಒಳ್ಳೆ ಜಾಬಿಗೆ ಸೇರಿದ್ರು ಅಂತಂದ್ರೆ ಸುಮ್ಮನೆ ಅವ್ರ ಬಗ್ಗೆ ಒಂದಷ್ಟು ಗಾಸಿಪ್ಸ್ನ ಕ್ರಿಯೇಟ್ ಮಾಡಿಬಿಡೋದು. ಸೊ ಅವ್ರ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂತೆ, ಅಥವಾ ಅವ್ರಿಗೆ ಅಷ್ಟು ಮಾರ್ಕ್ಸೇ ಬರ್ತಿರ್ಲಿಲ್ಲ ಅಂತೆ, ಅವರು ಲೆಕ್ಚರರ್ಸ್ ಜೊತೆ ಏನೋ ಬ್ಯಾಡ್ ರಿಲೇಶನ್ಶಿಪ್ ಇಟ್ಕೊಂಡಿದ್ರಂತೆ, ಸೊ ಅದಕ್ಕೆ ಅವ್ರಿಗೆ ಅಷ್ಟು ಮಾರ್ಕ್ಸ್ ಬಂತು, ಸೊ ಅದಕ್ಕೆ ಅಲ್ಲಿ ಜಾಬ್ ಸಿಕ್ತು. ಸುಮ್ಮನೆ ರಾಶಿ ಗಾಸಿಪ್ಸ್ನ ಸ್ಪ್ರೆಡ್ ಮಾಡೋದು. ಈ ಥರ ಗಾಸಿಪ್ಸ್ ಎಲ್ಲ ಸ್ಪ್ರೆಡ್ ಮಾಡೋರು ಯಾರಪ್ಪ ಅಂತ ಅಂದರೆ ಫಿಕ್ಸ್ಡ್ ಮೈಂಡ್ ಸೆಟ್ ಅವರಾಗಿರ್ತಾರೆ. ಅವ್ರು ಹೆಂಗೆ ಅಂದರೆ ಅವರೂ ಬೆಳೆಯಲ್ಲ, ಬೇರೆಯವ್ರಿಗೂ ಬೆಳೆಯಕ್ಕೆ ಬಿಡಲ್ಲ. ಅದೇ ಗ್ರೋತ್ ಮೈಂಡ್ ಸೆಟ್ ಅವರೇನು, ಅವರು ಪಾಸ್ ಆಗಲಿ, ಅವರು ಲೆಕ್ಚರರ್ಸ್ ಜೊತೆ ಬೇರೆ ಇನ್ನೇನೋ ಥರ ಇರಲಿ, ಅವ್ರು ಒಳ್ಳೆ ಜಾಬಿಗೆ ಹೋಗಿರಲಿ, ಅವ್ರು ಒಳ್ಳೆ ಸ್ಯಾಲ್ರಿ ತಗೊಳ್ಳಿ, ಇವ್ರು ಅವರಿಂದ ಏನು ಗ್ರಾಸ್ ಮಾಡ್ತಾರೆ, ಸೊ ಅವರಲ್ಲಿ ಏನು ಕ್ಯಾರೆಕ್ಟರ್ ಇದೆ, ಅವ್ರಿಗೆ ಯಾಕೆ ಆ ಕೆಲಸ ಸಿಕ್ತು, ಏನು ಸ್ಯಾಲ್ರಿ ತಗೋತಿದ್ದಾರೆ, ಸೊ ಆ ಸ್ಯಾಲ್ರಿಯಿಂದ ಏನು ಯೂಸ್ ಆಗ್ತಾ ಇದೆ, ಸೊ ನಾನು ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು. ಸೊ ಇಲ್ಲಿ ಅವರು ಆ ಗಾಸಿಪ್ಗಳ ಕಡೆ ತಲೆನೇ ಹಾಕಲ್ಲ. ಅಕಸ್ಮಾತ್ ಗಾಸಿಪ್ನ ಅವ್ರು ಕೇಳಿಸ್ಕೊಂಡ್ರು ಈ ಗ್ರೋತ್ ಮೈಂಡ್ ಸೆಟ್ ಅವ್ರು ಇದ್ದಾರಲ್ಲ, ಅವ್ರು ಅದನ್ನ ಅವ್ರ ಮೈಂಡಿಗೆ ತಗೊಳ್ಳೋದೇ ಇಲ್ಲ, ಅವ್ರು ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಅವ್ರು ಏನಾದ್ರು ಮಾಡ್ಕೊಂಡಿರ್ಲಿ, ಬಟ್ ನಾನು ಒಳ್ಳೆ ವೇದಲ್ಲಿ ಹೇಗೆ ಗ್ರೋ ಆಗ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾರಲ್ಲ, ಸೊ ಅವರು ಗ್ರೋತ್ ಮೈಂಡ್ ಸೆಟ್ ಅವರು. ಯಾವಾಗಲೂ ಬೇರೆಯವ್ರ ಬಗ್ಗೆ ಊರ್ಕೊಂಡು ಅವರು ಉದ್ಧಾರ ಆಗಲ್ಲ, ಬೇರೆಯವ್ರನ್ನೂ ಉದ್ಧಾರ ಆಗಕ್ಕೆ ಬಿಡಲ್ಲ. ಅವರು ಫಿಕ್ಸ್ಡ್ ಮೈಂಡ್ ಸೆಟ್ ಅವರು. ಸೊ ನೀವು ಡಿಸೈಡ್ ಮಾಡಿ ನೀವು ಗ್ರೋತ್ ಮೈಂಡ್ ಸೆಟ್ಟಿಗೆ ಹೋಗ್ತೀರಾ ಅಥವಾ ಈ ಫಿಕ್ಸ್ಡ್ ಮೈಂಡ್ ಸೆಟ್ಟಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಗ್ರೋತ್ ಮೈಂಡ್ ಸೆಟ್ಟಿಗೆ ಹೋಗ್ತೀರಾ ಅಂತಂದ್ರೆ ಇವತ್ತಿಂದನೇ ಥಿಂಕ್ ಮಾಡಿ, ಇವತ್ತಿಂದನೇ ಒಂದು ಪೆನ್ ಪೇಪರ್ ತಗೊಳ್ಳಿ, ಪಾಯಿಂಟ್ ಔಟ್ ಮಾಡಿ, ಲೀಸ್ಟ್ ಔಟ್ ಮಾಡಿ, ನೀವು ಏನು ಥಿಂಕ್ ಮಾಡ್ತಿದ್ದೀರಾ. ಈಗ ಒಬ್ರು ಗ್ರೋ ಆಗ್ತಾ ಇದ್ದಾರೆ ನಿಮ್ಮ ಎದುರುಗಡೆ ಅಂದರೆ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಬರೀರಿ. ಸೊ ನಿಮ್ಮ ಪಾಯಿಂಟ್ಸ್ ನಿಮಗೆ ಹೇಳುತ್ತೆ ನಿಮ್ಮದು ಫಿಕ್ಸ್ಡ್ ಮೈಂಡ್ ಸೆಟ್ ಆರ್ ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ಬಿಟ್ಟು. ಸೊ ಆ ಪಾಯಿಂಟ್ ವೈಸ್ ನಿಮ್ಮಲ್ಲಿ ಫಿಕ್ಸ್ಡ್ ಮೈಂಡ್ ಸೆಟ್ ಇದ್ದರೆ, ಸೊ ಆಟೋಮೆಟಿಕ್ಕಾಗಿ ಈಗ ಇದರಿಂದ ಇದಕ್ಕೆ ಹೇಗೆ ಚೇಂಜ್ ಆಗೋದು. ನಾನು ಗಾಸಿಪ್ ಮಾಡ್ತಾ ಇದ್ದೀನಿ ಒಬ್ರ ಬಗ್ಗೆ, ಈಗ ಒಬ್ರು ಗ್ರೋತ್ ಆಗಿದ್ದಾರೆ ಅಂದರೆ ನಾನು ಗಾಸಿಪ್ ಮಾಡ್ತಾ ಇದ್ದೀನಿ, ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನನ್ನ ಗ್ರೋತ್ ಮೈಂಡ್ ಸೆಟ್ಟಿಗೆ ಚೇಂಜ್ ಆಗೋದಾದ್ರೆ ಹೇಗೆ, ಸೊ ನಾನು ಇವತ್ತಿಂದ ಗಾಸಿಪ್ ಅನ್ನೋದನ್ನ ಬಿಟ್ಬಿಡ್ತೀನಿ. ಸೊ ಪಾಯಿಂಟ್ನ ಶಿಫ್ಟ್ ಮಾಡಿ, ನೀವು ಇವಾಗ ಬರ್ದಿದ್ದೀರಾ, ಫಸ್ಟ್ ಒಂದು ಸೆಕೆಂಡ್ ಒಂದು ಪಾರ್ಟ್ ಮಾಡಿಕೊಂಡು ಬರ್ದಿದ್ದೀರಾ, ಏನೇನು ಮಾಡ್ತೀರಾ. ಒಬ್ರು ಗ್ರೋ ಆಗ್ತಿದ್ದಾರೆ ಅಂದರೆ ನಿಮಗೆ ಬೇಕಾಗಿರೋರು ಇರ್ಬೋದು, ಬೇಕಾಗದೇ ಇರೋರು ಇರ್ಬೋದು. ಸೊ ಗ್ರೋ ಆಗ್ತಿದ್ದಾರೆ ಅಂದರೆ ಏನು ಮಾಡ್ತಾರೆ, ಈ ಥರ ನೀವು ಎಲ್ಲ ಮ್ಯಾಟರಲ್ಲೂ ಮಾಡ್ಕೊಬೋದು, ಓಕೆನಾ. ಅದು ಪಾಯಿಂಟ್ ಮಾಡ್ತೀರಾ. ಸೊ ಆ ಪಾಯಿಂಟ್ನ ನೀವು ರೀಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಫಿಕ್ಸ್ಡ್ ಮೈಂಡ್ ಸೆಟ್ ಆರ್ ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ಬಿಟ್ಟು. ಸೊ ದೆನ್ ಸಡನ್ ಆಗಿ ಅದನ್ನು ಶಿಫ್ಟ್ ಮಾಡ್ತಾ ಹೋಗಿ. ಇಫ್ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ಡ್ ಮೈಂಡ್ ಸೆಟ್ ಆಗಿತ್ತು ಅಂತಂದರೆ ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ಬಿಟ್ಬಾರ್ದು, ಏನೇನು ಮಾಡ್ಕೊಬೇಕು, ಗಾಸಿಪ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಲ್ವಾ, ನೋ ಗಾಸಿಪ್ಸ್ ಅಂತ ಬರ್ಕೊಳ್ಳಿ. ದೆನ್ ನಾನು ಲೆಸನ್ನ ಕಲಿಬೇಕು ಪ್ರತಿಯೊಂದು ಪರ್ಸನಿಂದ ಅಂತ ಹೇಳ್ಬಿಟ್ಟು ಅದನ್ನ ಬರೀರಿ. ಸೊ ಇಲ್ಲಿ ನೀವು ಲೆಸನ್ ಕಲಿತಾ ಇರಲಿಲ್ಲ, ಜಸ್ಟ್ ಅವರು ಗ್ರೋತ್ ಆಗಿರೋದಕ್ಕೆ ಏನೇನು ರೀಸನ್ ಕೊಡ್ಬೋದು ಅವ್ರ ಕ್ಯಾರೆಕ್ಟರ್. ವೆರಿ ಫಸ್ಟ್ ಪ್ರತಿಯೊಬ್ಬ ಮನುಷ್ಯ ಮಾಡೋದು ಏನಪ್ಪ ಅಂತಂದರೆ ನನಗಿಷ್ಟ ಇಲ್ಲ ಅನ್ನೋ ಒಂದು ಪರ್ಸನ್ನ ನಾವು ಡೌನ್ ಮಾಡಬೇಕು, ಮೆಂಟಲಿ ವೀಕ್ ಮಾಡಬೇಕು ಅಂದರೆ ಅವನ ಕ್ಯಾರೆಕ್ಟರ್ ಮೇಲೇ ಅವರು ಏನು ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರೇ
ಪೂರಾ ದಿಕ್ಕಾಪಾಲ ಆಗ್ಬಿಟ್ಟಿರುತ್ತೆ. ಆದರೆ ಸುಮ್ಮನೆ ಪುಕ್ಕಟೆ ಇನ್ಯಾರ್ದೋ ಒಂದು ಲೈಫ್ನ ಸ್ಪಾಯಿಲ್ ಮಾಡಬೇಕು, ಅವ್ರು ಉದ್ಧಾರ ಆಗೋದನ್ನ ನಮಗೆ ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ದಯವಿಟ್ಟು ಈ ಕೆಲಸ ಮಾಡಬೇಡಿ. ಸೊ ಫಿಕ್ಸೆಡ್ ಮೈಂಡ್ ಸೆಟ್ ಅವ್ರು ಏನಿದ್ದೀರಾ, ಗ್ರೋತ್ ಮೈಂಡ್ ಸೆಟ್ ಅವ್ರು ಆಗೋದಕ್ಕೆ ಏನೇನು ಬೇಕು ಲೀಸ್ಟ್ ಔಟ್ನ ಮಾಡ್ಕೊಳ್ಳಿ, ಪಾಯಿಂಟ್ ಔಟ್ನ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮಿಂದ ಯಾರಿಗೋ ಪ್ರಾಬ್ಲಮ್ ಕೊಡೋದ್ರ ಜೊತೆಗೆ ನೀವು ಉದ್ಧಾರ ಆಗದೆ ಇರ್ತೀರಾ. ಸೊ ನೀವು ಉದ್ಧಾರ ಆಗಿ ಬೇರೆಯವ್ರಿಗೂ ಉದ್ಧಾರ ಆಗಕ್ಕೆ ಬಿಡಿ. ಆ್ಯಂಡ್ ನಿಮ್ಮ ಜೊತೆ ಬೇರೆಯವ್ರನ್ನೂ ನಿಮ್ಮ ಜರ್ನಿಯಲ್ಲಿ ಉದ್ಧಾರ ಆಗೋ ಕಡೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವುದೇ ರಿಲೇಶನ್ಶಿಪ್ ಕೂಡ ಸ್ಪಾಯಿಲ್ ಆಗೋ ಮುಂಚೆ ಈ ಫಿಕ್ಸ್ಡ್ ಆ್ಯಂಡ್ ಗ್ರೋತ್ ನನ್ನಲ್ಲಿ ಯಾವ ಮೈಂಡ್ ಸೆಟ್ ಇದೆ ಅಂತ ಈವನ್ ನಾನು ಹೇಳಿದೆ, ತಂದೆ ತಾಯಿ ಜೊತೆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಚಿಲ್ಡ್ರನ್ಸ್ ಜೊತೆ ಇರ್ಬೋದು, ರಿಲೇಷನ್ ಜೊತೆ ಇರ್ಬೋದು, ಕೊಲೀಗ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಕಾಲೇಜ್ ಮೇಟ್ಸ್, ಸ್ಕೂಲ್ ಮೇಟ್ಸ್ ಜೊತೆ ಇರ್ಬೋದು. ಸೊ ಎಲ್ಲರ ಜೊತೆನೂ ಕೂಡ ನೀವು ಗ್ರೋತ್ ಮೈಂಡ್ ಸೆಟ್ಟಲ್ಲೇ ಬಿಹೇವ್ ಮಾಡಿ ಆ್ಯಂಡ್ ಹಾನೆಸ್ಟ್ ಆಗಿರಿ. ಏನೇ ವಿಷಯ ಆದರೂ ಕೂತು ಮಾತಾಡಿ ಡಿಸ್ಕಸ್ ಮಾಡಿ ಏನು ಮಾಡ್ಬೋದು. ನಿಮ್ಮ ಲೆಕ್ಚರರ್ಸ್ ಹತ್ರ ಕೂಡ ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಕೂತು ಮಾತಾಡಿ ನೀವು ಗ್ರೋ ಆಗೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ಅವರೇ ಸರಿಯಾಗಿ ಪಾಠ ಮಾಡಲ್ಲ, ಅವರೇ ಸರಿಯಾಗಿ ಕ್ಲಾಸಿಗೆ ಬರಲ್ಲ, ಅವ್ರ ಕ್ಲಾಸಿಗೆ ಬರ್ತಾರೋ ಬರಲ್ವೋ, ಪಾಠ ಮಾಡ್ತಾರೋ ಮಾಡಲ್ವೋ, ಬೇಡ. ಯಾಕೆಂದ್ರೆ ಅದನ್ನೇ ನಾವು ಒಂದು ಕಂಪ್ಲೇಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಆ ಒಂದು ಕಂಪ್ಲೇಂಟ್ ಕ್ಯಾರೆಕ್ಟರ್ನ ಇಟ್ಕೊಂಡು ನೀವು ಎಷ್ಟು ದಿನ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಇಟ್ಸ್ ಇಂಪಾಸಿಬಲ್ ಅಲ್ವಾ? ಸೊ ನೀವು ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಗ್ರೋ ಆಗಬೇಕು ಅಂದರೆ ಇವತ್ತಿಂದ ಕಲ್ತ್ಕೊಳ್ಳಿ. ನೀವು ಆ ಲೆಕ್ಚರರ್ಸ್ನ ಬ್ಲೇಮ್ ಮಾಡೋ ಬದಲು ಹೋಗಿ ಅವ್ರು ಫ್ರೀ ಇದ್ದಾಗ ಕೂತ್ಕೊಳ್ಳಿ, 1-2 ಮಿನಿಟ್ಸ್ ನಿಂತ್ಕೊಳ್ಳಿ ಅವ್ರ ಜೊತೆ. ಸರ್ ನನಗಿದು ಅರ್ಥ ಆಗ್ತಿಲ್ಲ, ನಾನು ಇದನ್ನು ಯಾವ ಥರ ಕಲಿಬೋದು, ಇನ್ಯಾವ ಥರದ್ದಾದರೂ ಟ್ರಿಕ್ಸ್ ಇದೆಯಾ ಅದನ್ನು ನನಗೆ ಹೇಳ್ಕೊಡಿ. ಈ ಥರ ಸರಿ ಯಾವುದೋ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡು ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು. ಸೊ ನೀವೇ ಅವ್ರ ಹತ್ರ ಹೋಗಿ, ನೀವೇ ಅವ್ರ ಹತ್ರ ಮಾತಾಡಿ. ನಿಮಗೆ ನೀವು ಗ್ರೋ ಆಗಬೇಕು ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಫೀಲ್ಡಲ್ಲಿ ಕೂಡ ಅದರದ್ದೇ ಆಗಿರೋ ಒಂದು ಆಪರ್ಚುನಿಟೀಸ್ ಇರುತ್ತೆ. ಸೊ ಆ ಆಪರ್ಚುನಿಟಿ ಕಡೆ ಯೋಚನೆ ಮಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಅವ್ರನ್ನ ತುಳಿಯೋದ್ರಲ್ಲಿ ಕಾಲ ಕಳೆದು ಟೈಮ್ನ ವೇಸ್ಟ್ ಮಾಡಿಕೊಂಡು ಅಂತೂ ಬಂದಿದ್ದೀವಿ, ಲೈಫ್ ಮುಗೀತು, ಹೋಗ್ತೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಪ್ರಪಂಚನ ಬಿಟ್ಟು ಹೋಗಬೇಡಿ. ಸೊ ಪ್ರಪಂಚನ ಬಿಟ್ಟು ಹೋಗೋ ಮುಂಚೆ ಒಂದಷ್ಟು ಒಳ್ಳೆ ಕೆಲಸನ ಮಾಡಿ. ಆದರೆ ಒಳ್ಳೆ ಕೆಲಸ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟ ಕೆಲಸನ ಯಾವತ್ತೂ ಮಾಡಬೇಡಿ. ಯಾರಿಗಾದರೂ ಖುಷಿನ ಕೊಡೋಕ್ಕಾಗದಿದ್ರೂ ಪರವಾಗಿಲ್ಲ, ಯಾರಿಗೂ ಯಾವತ್ತೂ ನೋವನ್ನ ಕೊಡಬೇಡಿ ಅಂತ ಹೇಳ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.